ಭಟ್ರೆ ವಾಣಿ ಅವರು ವಿಶ್ವ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ರು ನಂಗೆ. ಸೂಪರ್. ನೀವು ಏನ್ ಚೆನ್ನಾಗಿ ಪಂಚ್ ಹೊಡಿತೀರಿ ವಾಣಿ. ಅವರಿಗೆ ಮೋಸ್ಟ್ಲಿ ಏನಾಗೋಗಿದೆ, ಈ ಗುಂಪಲ್ಲಿ ಯಾವ್ಯಾವನೋ ಏನೇನೋ ಗಿಟ್ಟಿಸ್ಕೊಂತ ಇದ್ದಾನೆ, ನನ್ನ ಪಾಡಿಗೆ ನಾನು ಮಾಡಿದ್ರಾಯ್ತು ಅಂತ ತುಂಬಾ ಟೆನ್ಷನ್ ಫ್ರೀ ಆಗಿ ಆಕ್ಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ನೀವು ಯಾವತ್ತು ನಟ ಸ್ಟ್ರೆಸ್ ಒಳಗಾಗಬಾರ್ದು, ಟೆನ್ಷನ್ ಒಳಗಾಗಬಾರ್ದು. ನಾನೇನೋ ಮಾಡ್ಲೇಬೇಕು ಇವತ್ತು, ನಾನು ಅನ್ಕೊಂಡಂಗೆ ಆಗ್ಬೇಕು, ನಾನು ಬೈ ಹಾರ್ಟ್ ಮಾಡಿ ಬಿಸಾಕ್ಬಿಡ್ತೀನಿ, ಇವೆಲ್ಲ ಟೆನ್ಷನ್ಗಳು ಮಾಡ್ಕೊಂಡಾಗ ಗಡಿಬಿಡಿ ಆಗ್ತದೆ. ಆ ಗಡಿಬಿಡಿಯಿಂದ ಹೊರಗೆ ಬಂದಿದ್ದೀರಿ, ಆದ್ರಿಂದ ನೀವು ಚೆನ್ನಾಗಿ ಮಾಡ್ತಿದ್ದೀರಿ. ಇನ್ನೊಬ್ಬ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದು ಬರ್ಕತ್ತಲ್ಲಿ, ಎಲ್ಲೂ ತಪ್ಪಲ್ಲ, ಒಂದು ಕಾನ್ಫಿಡೆನ್ಸ್ ಕಾಣಿಸುತ್ತೆ, ಅದು ಖುಷಿ ಆಗುತ್ತೆ ನೋಡೋದಕ್ಕೆ. ಇನ್ ಜಿ ಇನ್ನು ಎಷ್ಟು ಹೋಗಳೋದು, ಅವ್ನು ಒಂದು ಅಕ್ಷರನೂ ಮರೆಯಲ್ಲ. ಅವ್ನು ಯಾವ್ದಾರು ಮರ್ತ್ಬಿಟ್ಟು ಆ್ಯಕ್ಟ್ ಮಾಡೋ, ಅವಾಗ ಇನ್ನೂ ಚೆನ್ನಾಗಿ ಕಾಣ್ತದೆ. ಇನ್ನು ನನಗೆ ಇಷ್ಟ ಆಗಿದ್ದು ಆ ಪ್ರವೀಣಂದು ಒಂದು ಪೊರಕೆ ಇನ್ಸಿಡೆಂಟ್ ಇಟ್ಕೊಂಡು ಅದನ್ನ ನಾಟಕಕ್ಕೆ ಅಳವಡಿಸಿದ್ದು, ಮತ್ತೆ ಅವಳು ಆನ್ ಮಾಡೋದಂತೆ ಆ ರೋಬೋನ, ಅದು ಮಜಾ ಇತ್ತು. ಅದು ಸೂರಿ ತುಂಬಾ ಚೆನ್ನಾಗಿ ಮಾಡಿದೆ ಕಣ. ನನಗೆ ಓವರ್ ಆಲ್ ಆಗಿ ಈ ಸ್ಕಿಟ್ ಅಥವಾ ಈ ವಾರದಲ್ಲೆಲ್ಲ ಈ ಮಾಸ್ ರೌಂಡ್ ಅಲ್ಲಿ ಈ ಪಾತ್ರಗಳನ್ನ ಮತ್ತೆ ಪರ್ಸನಲ್ ಜೋಕ್ಗಳನ್ನ CKC ಸೆಟ್ ಅಲ್ಲಿ ಇರುವಂತಹ ವ್ಯಕ್ತಿತ್ವಗಳನ್ನೇ ಬಳಸಿ ಸಾಕಷ್ಟು ಹ್ಯೂಮರ್ ಕ್ರಿಯೇಟ್ ಮಾಡ್ತಿದ್ರಿ. ಅದು ತುಂಬಾ ಮಜಾ ಕೊಡುತ್ತೆ. ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರು ಪರವಾಗಿಲ್ಲ. ಸೂಪರ್. ಅವನು ಸೂರಿ ನೀನು ಊರ್ ಕಡೆ ಏನೋ ಒಂದು ಅರ್ಥ ಹೇಳಿ ನಿಲ್ಲಿಸ್ದೆ ಅಲ್ಲ, ಬಲಿ ಕೊಟ್ರ ಬಲಿ ತಗೊಂಡ್ರ ತಾವ್ರತ್ತವೇ. ಅದು ಮನು ಹಂದಾಡಿ ಅವ್ರು ಹೇಳಿದ್ದಲ್ಲ, ಅದು ಬಲಿ ಕೊಟ್ರೋ ಬಲಿ ತಗೊಂಡ್ರೋ ತಾಮ್ರರಿ ಮಾಡಿ ಓಸಿ ಕಟ್ಟಿದ್ದೆ 0 ಒಂದೇ ಬಾ ಬಾ. ಮನು ಹಂದಾಡಿ ಅವ್ರನ್ನ ನೆನೆಸಿದ್ದಕ್ಕೆ ನೀನೊಂದು ಥ್ಯಾಂಕ್ಸ್. ಅಥವಾ ಕುಂದಾಪುರ ಕನ್ನಡದಲ್ಲಿ ಅಸಾಧಾರಣ ಹ್ಯೂಮರ್ ನ ಕ್ರಿಯೇಟ್ ಮಾಡಿದ ವ್ಯಕ್ತಿತ್ವ ಅದು. ಅಂದ್ರೆ ಅದು ಆ ಕ್ಷೇತ್ರಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಪಂಚ್ ಆಗುತ್ತೆ. ಬಟ್ ಅಂತ ಬಳಸಿದ್ ನನಗೆ ಇಷ್ಟ ಆಯ್ತು ಸೂರಿ, ಚೆನ್ನಾಗಿತ್ತು ಅದು. ಮೇಕಪ್ ಮನ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಿರಂಜನ್ ಟೀಮ್ ಅವ್ರಿಗೆ ಬರ್ಲಿ ಜೋಶ. ಓವರ್ ಆಲ್ ಆಗಿ ಒಳ್ಳೆ ನಾಟಕ, ಮಜಾ ಕೊಟ್ರಿ. ಥ್ಯಾಂಕ್ ಯು ಬೆಟ್ರೆ, ಥ್ಯಾಂಕ್ ಯು ಸೋ ಮಚ್. ಓಕೆ ರಕ್ಷಿತಾಂಬೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರಿ, ಸೊ ಹೇಳ್ಬೇಕು. ನಿಜವಾಗ್ಲೂ ಇಷ್ಟ ಆಯ್ತು. ನಂಗೆ ಸೆಟ್ ವರ್ಕ್ ಕೂಡ ತುಂಬಾ ಇಷ್ಟ ಆಯ್ತು. ಹೇಳಲಿಲ್ಲ ಪ್ರವೀಣ್, ಆಲ್ರೆಡಿ ರೋಬೋಟ್ ತರ ನೋಡಿದೀನಿ ನಾನು. ಐ ನೋ ದಟ್ ಈಸ್ ಗಾಟ್ ಅ ಸೂಪರ್ ಬಾಡಿ ಲ್ಯಾಂಗ್ವೇಜ್. ಅಯ್ಯೋ ಸಖತ್ ಬಾಡಿ ಲ್ಯಾಂಗ್ವೇಜ್ ಅದು. ಅದು ಬರೀ ವಾಕಿಂಗ್ ಅಲ್ಲ ಆನಂದ, ಒಂದ್ ಬೀಳೋದಿರ್ಬೋದು, ಮತ್ತೆ ಎದೇಳೋದಿರ್ಬೋದು, ಎವ್ರಿಥಿಂಗ್ ಸ್ಮಾಲ್ ಥಿಂಗ್ ಸೂಪರ್ ಆಗಿ ಮಾಡ್ತಾನ ಅವನು. ಪ್ರವೀಣ್ ವಾಸ್ ವೆರಿ ಗುಡ್. ಅವ್ನ ಡೈಲಾಗ್ ಹೇಳೋ ರೀತಿ ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ನನಗೆ ಇದ್ರಲ್ಲಿ ಸ್ಪೆಷಲ್ ಪ್ಯಾಕೇಜ್ ಅನ್ಸಿದ್ದು ಸೂರ್ಯ ಅಪ್ಪ. ನನಗೆ ಅವನು ಮೇಲಿಂದ ಇಳ್ಕೊಂಡ್ ಬಂದಾಗನೇ ಒಂಥರ ಸೂಪರ್ ಆಗಿತ್ತು. ಅವನಿಗೆ ಡೆಫಿನೆಟ್ಲಿ ಆ ರೋಬೋ ತರ ಬಾಡಿ ಲ್ಯಾಂಗ್ವೇಜ್ ಖಂಡಿತ ಬರಲ್ಲ ಅವನಿಗೆ. ನಾನು ಹೆಂಗ್ ಮಾಡ್ತಾನೆ ಅನ್ಕೊಂಡಿದ್ದೆ, ಕನ್ವರ್ಟ್ ಮಾಡ್ಕೊಂಬಿಟ್ಟ. ಅವ್ನು ಹೆಂಗೋ ಅವ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಕೊಂಡು ಹೋದ ಅವನು. ಕೊಕ್ಕರೆ ಕಾಲ್ ಇಟ್ಕೊಂಡೆ. ಈಗ ರೋಬೋ ಏನೋ ಮಾಡ್ತಿರಲ್ಲ, ಒಂದ್ ಕಡೆ ಸುಮ್ನೆ ಹಿಂಗ್ ನಿಂತ್ಕೊಂಡಿರುತ್ತೆ, ಆವಾಗ್ಲೂ ಒಂಥರ ಮಂಗನ್ ತರಾನೇ ನಿಂತ್ಕೊಂಡಿದ್ದ ಅವನು. ಅದೇನದಕ್ಕೆ ವ್ಯತ್ಯಾಸನೇ ಇರ್ಲಿಲ್ಲ. ಬಟ್ ಸಖತ್ ಕ್ಯೂಟ್ ಆಗಿ ಮಾಡ್ದ ಸೂರ್ಯ. ತುಂಬಾ ಇಷ್ಟ ಆಯ್ತು ನಂಗೆ ಸೂರ್ಯ ಮಾಡಿದ್ದು. ಜಿ ತುಂಬಾ ಚೆನ್ನಾಗಿ ಮಾಡಿದ್ರು ಅವ್ರ ಪಾತ್ರ. ಥ್ಯಾಂಕ್ ಯು. ಬರ್ಕತ್ತಲ್ಲಿ ಆಕ್ಚುಲಿ ತುಂಬಾ ಸ್ಕೋರ್ ಮಾಡ್ದ ಇವತ್ತು, ಚೆನ್ನಾಗಿ ಮಾಡ್ದ. ಹಿ ಡಿಡ್ ಅ ಗುಡ್ ಜಾಬ್. ಅಂಡ್ ಡೆಫಿನೆಟ್ಲಿ ನಮ್ಮ ಹುಡುಗಿ ಅಂತೂ ವಾಣಿ ಸಖತ್ತಾಗಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾಳೆ. ಶಿ ಪರ್ಫಾರ್ಮ್ಡ್ ವೆರಿ ವೆಲ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಲು ಅವಳು. ಆನ್ ದ ಹೋಲ್ ನನಗೆ ಯಾಕೆ ತುಂಬಾ ಇಷ್ಟ ಆಯ್ತು. ಗುಡ್ ಜಾಬ್. ಬರ್ಲಿ ಜೋಶ್. ಭಟ್ರು ಮಧ್ಯಾಹ್ನ ವಿಜಲ್ ಹೊಡಿತಾ ಇದ್ರು. ನಾನು 2 ಸತಿ ಕೇಳಿದೆ ನಿಮ್ ಟೀಮ್ ಏನ್ರಿ, ಏನಿದೆ ಅರ್ಥ ಆಗ್ತಿಲ್ಲ. ಅದ್ರ ಮಧ್ಯೆ ಬೇರೆ ಇವ್ರು ಬೇರೆ ಬಂದ್ಬಿಟ್ಟು ಕನ್ಫ್ಯೂಸ್ ಆಗೋಯ್ತು ನಂಗೆ. ಮತ್ತೆ ಯೋಗರಾಜ್ ಭಟ್ರಿಗೆ ಅವ್ರ ಟೀಮ್ ಯಾವ್ದು, ಬೇರೆಯವ್ರ ಟೀಮ್ ಯಾವ್ದು ಅದು ಹೇಳ್ತಾರೆ. ಇದು ಯಾವ ಟೀಮ್ ರೀ, ಅವ್ರ ಟೀಮ್ ಅದು ಹಾಗೆ, ಇದು ಯಾವ ಟೀಮ್ ರೀ. ಯೋಗರಾಜ್ ಭಟ್ರೆ, ಇದೆರಡು ನಂದೇ ಟೀಮು ಸರ್, ನೀವು ಮಾತಾಡ್ಬೇಕು ಸರ್. ಅಲ್ಲ ಕಣ, ಬೈಗೂಡ ಇಲ್ದಂಗ್ ಮಾಡ್ಬಿಟ್ರಲ್ಲ. ಬಟ್ ಏನೋ ಎಂಜಾಯ್ ಮಾಡ್ತಾ ಇದ್ವಿ ಬಿಟ್ರೆ, ಖುಷಿ ಬಜಾರ್ ಹೊಡೆದ್ಬಿಡಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿರೋದು ಆನಂದ ರೀ ಇದರಲ್ಲಿ. ಯಾಕಂದ್ರೆ ನನ್ನ ಪ್ರಕಾರ ಎಲ್ಲಕ್ಕಿಂತ ಚೆನ್ನಾಗಿ ಆಕ್ಟ್ ಮಾಡಿದ್ ಸಂಜು ಬಸ್ಸಾಯಿ. ಸಂಜು ಬಾರೋ. ಇವಾಗ ಕಾಮೆಂಟ್ ಬಿಟ್ಬಿಡಿ, ನೀವಿಬ್ರು ಗಂಡ ಹೆಂಡತಿ. ಮತ್ತೆ ಅವನಲ್ಲಿ ದಾನಪ್ಪ ಹೊಡೋಬಿಟ್ನಾ? ದಾನಪ್ಪ ಲೇಡಿ ಗೆಟಪ್ ಅಲ್ಲಿ ನೋಡಿ ಅವ್ನು ಹುಡುಗಂತಾರ, ನೀನ್ ಎಲ್ಲಿ ದಾನಪ್ಪ. ಸ್ಕಿಟ್ ಬಿಗಿನಿಂಗ್ ಅಲ್ಲಿ ಆನಂದ ಎದ್ಬಿಟ್ಟ, ಸ್ಕಿಟ್ ಮುಗೀತು ಅಂತ. ಅದು ಬೆಸ್ಟ್ ಪಾರ್ಟ್. ಆನಂದ ಚೆನ್ನಾಗಿ ಮಾಡ್ದ ಈ ಸ್ಕಿಟ್ ಅಲ್ಲಿ. ಸೊ ಆನಂದಗೊಂದು ಚಪಾಳೆ ಬರ್ಲಿ. ಇನ್ನ ಇವನು ಪ್ಯಾಕು ಉಸಿರು ತಗೊಳ್ಳೋದ್ರಲ್ಲೇ ನಾಟಕ ಮುಗಿದೈತ್ ಕಣ. ದೀಪಿಕಾ ಅವ್ರಿಗೆ ಭಯಂಗೆ ಇಲ್ಲ. ನಾವು ಓಡೋದನ್ನ ಆಕ್ಟಿಂಗ್ ಅಂತ ನಾವು ಪರಿಗಣಿಸೋದಾದ್ರೆ ನಿಮ್ದು ಆಕ್ಟಿಂಗ್ ಚೆನ್ನಾಗಿತ್ತು.
ನಾನಪ್ಪ ಗಂಡಸಾಗಿ ಬಂದ್ಬಿಟ್ಟು ಗುರ್ತೇ ಸಿಕ್ಕಿಲ್ಲ. ಕನ್ಫ್ಯೂಷನ್. ಈಗ ಕೈಯತ್ತ ಜನತೆಗೆ ನಾವು ಹೇಳ್ತಾ ಇದೀವಿ, ಇವನೇ ನಮ್ಮ ತುಪ್ಪದ ದೀಪ ದಾನಪ್ಪ. ಇನ್ ಸಂಜು ಬಸೆ ಎಷ್ಟು ಸಾಧ್ಯನೋ ಅಷ್ಟು ಗಬ್ಬೆ ಬುಸ್ತಾ, ಅವನಿಗೊಂದು ಚಪ್ಪಾಳೆ ಬರ್ಲಿ. ಅವ್ನು ಬರೀ ವಿಸಿಲ್ ಆಗ್ತಾ ಬಿಟ್ರೆ ಆಕ್ಚುಲಿ ಅವನೇ ಮ್ಯಾನ್ ಆಫ್ ದ ಮ್ಯಾಚ್ ಆಕ್ಚುಲಿ ಅವನು. ಜಗಣ ಲಾಸ್ಟ್ ಮೇಡಮ್ ಬರ್ತೀವಿ, ನೀವ್ ಹೇಳಿ ಜಗಣ. ಇದು ಹೆಂಗೆ ಅಂದ್ರೆ ನನಗೆ ಇದನ್ನ ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂದು ಫಿಲಮ್ ಪಾಪ ಅದು ಹೆಸರು ಹೇಳ್ಬಿಟ್ಟ ಅಂತಂದ್ರೆ ಏನಂತ ಡೈರೆಕ್ಟ್ರು ಈಗ ರಿಟೈರ್ಡ್ ಮನೆಗೆ ಹೋಗೋನೆ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಅವ್ನಿಗೆ ಕೆಲಸ ಗೊತ್ತಿಲ್ಲ, ಹೆಂಗೋ ಕ್ಯಾಚ್ ಹಾಕೊಂಡು ಅವ್ನು ಪ್ರೊಡ್ಯೂಸರ್ನ ಹಿಡಿದ್ಬಿಟ್ಟು ಹಿಡಿದ್ಬಿಟ್ಟು ಪಾಪ ನನ್ನ ಬುಕ್ ಮಾಡ್ಬಿಟ್ಟಿದ್ದಾನೆ. ಕತೆ ಕೇಳಿದಾಗ ನಂಗೆ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಕತೆನೆ. ಬಟ್ ಅವ್ನು ತೆಗಿಯಕ್ ಬರ್ತಾ ಇಲ್ಲ. ನೀನು ಮಾಡಿದ್ದೆ ಆ ಫಿಲಮ್ ಅಲ್ಲಿ, ನೀನು ಇದ್ದೆ ಆ ಫಿಲಮ್ ಅಲ್ಲಿ. ಅದು ರತನ್ ಸಿಂಗ್ ಹೌಸ್ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವತ್ತು ಆ ಸೀನು ಕೆಟ್ಟು ಕೆರ ಹಿಡ್ದೋಗಿದೆ. ಅವ್ನು ಯಾರೋ ಕೆಲ್ಸದ ರೋಲ್ ಮಾಡ್ತಾವನೆ. ಸರ್ ಅದು ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಸರ್ ಅಂತ ಅವನು ಹೇಳ್ತಾವನೆ. ಆಮೇಲೆ ಅವ್ನು ಲೈಟ್ ಬಾಯ್ ಮಧ್ಯೆ ಅಡ್ಡ ಬಂದ್ಬಿಟ್ಟು ಹಂಗಲ್ಲ ಸರ್, ನೀವು ಮುಂದಿದ ತಕ್ಷಣ ಇದೇನು ಗೊತ್ತಾ ಸರ್, ಹಿಂಗೆ ಕ್ಯಾಮ್ರಾ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಅವನು ಹೇಳ್ತಾವನೆ. ಫುಲ್ ಡೈರೆಕ್ಷನ್ ಮಾಡ್ತಾವ್ರಿಲ್ಲ. ನಾನು ಹಿಂಗೆ ಸೀರಿಯಸ್ ಆಗಿ ನೋಡ್ತಾ ಇದೆ ಕೂತ್ಕೊಂಡು ಏನ್ ನಡೀತಾ ಇದೆ ಇಲ್ಲಿ ಅಂತ. ಅದು ನನ್ಗೇನಾಗೋಯ್ತು, ಈ ಬ್ರೇಕ್ ಆದ್ಮೇಲೆ ಒಂದು ಅರ್ಧ ಗಂಟೆ ನಿದ್ರೆ ಮಾಡ್ಬೇಕು ನಾನು. ಅವತ್ತು ಏನಾಗೋಯ್ತು, ನನಗೆ ಗ್ರಾಚಾರಕ್ಕೆ ನಿದ್ರೆ ಬರ್ಲಿಲ್ಲ. ಟೈಮು ಪಾಸ್ ಆಗೋಯ್ತು. ಸರಿ, ತುಂಬಾ ದೊಡ್ಡ ಕೆಲಸ ಇದೆ ಅಂತ ಅಂದ್ರು. ಏನ್ ಕೆಲಸ ಅಂತಂದ್ರೆ ಇದೇ ಈ ಸೀನ್ ನ ಕೆಡಿಸ್ತಾವ್ರೆಲ್ಲ ಸೇರ್ಕೊಂಡು. ನಾನು ನೋಡಿದೆ ಬಿ ಪಿ ರೈಸ್ ಆಗ್ತಾ ಇತ್ತು. ಇವನೇ ಯು ಡೋಂಟ್ ಬಿಲೀವ್, ರಾಕ್ಷಸನ್ ತರ ಕಿರ್ಚ್ಬಿಟ್ಟೆ. ಮ್ಯಾನರ್ಸ್ ಇದೆಯಾ ನಿಮ್ಗೆ? ಏನ್ ಮಾಡ್ತಿದ್ದೀರಿ ನೀವೆಲ್ಲ ಸೇರ್ಕೊಂಡು? ಇದು ಸಿನಿಮಾ ತೆಗೆ ಹುಟ್ಟ ಇದು. ನೀನೊಬ್ಬ ಡೈರೆಕ್ಟ್ರ ಅಲ್ಲ ಕಣಯ್ಯ, ನೀನು ಅವ್ರೆಲ್ಲ ಕೆಡಿಸ್ತಾವ್ರೆ ಸೇರ್ಕೊಂಡು. ನಿನಗೆ ಅದು ಅಥಾರಿಟಿ ಇಲ್ಲ, ಒಂದು ಕಂಟ್ರೋಲ್ ಇಲ್ಲ. ವಾಟ್ಸ್ ರಾಂಗ್ ವಿತ್ ಯು ಅಂತ ಹೇಳಿ ನಾನು ದೊಡ್ಡದಾಗಿ ಕಿರ್ಚಿ, ನೀನು ಯು ಡೋಂಟ್ ಬಿಲೀವ್, ನಾನು ಕುತ್ಕೊಂಡು ಸೀನ್ ಡಿವೈಡ್ ಮಾಡ್ಬಿಟ್ಟು ಶಾರ್ಟ್ ನ ಡಿವೈಡ್ ಮಾಡಿ ಈ ತರ ತಕ್ಕೊಡ್ರಿ ಇದನ್ನ, ಯಾಕೆ ಒದ್ದಾಡ್ತೀರಾ ಅಂತ ಹೇಳಿ ಅದೇನೋ ಅವತ್ತೆಲ್ಲ ಮುಗಿಸ್ತು. ಕೊನೆಗೆ ಜಗಣನು ಡೈರೆಕ್ಷನ್ ಮಾಡ್ಬಿಟ್ರು. ಆದ್ಮೇಲೆ ಅವನು ಚೇಂಬರ್ ಕಂಪ್ಲೇಂಟೇ ಕೊಟ್ಬಿಟ್ಟ ನನ್ನ ಮೇಲೆ. ಓ, ಫಿಲಮ್ ಸೂಪರ್ ಹಿಟ್, ಕಿತ್ಕೊಂಡು ಹೋಗ್ತಾ ಇದೆ ಫಿಲಮ್. ರಿಲೀಸ್ ಆದ್ಮೇಲೆ ಕಂಪ್ಲೇಂಟ್ ಹೋಗ್ಬಿಟ್ಟು ನನ್ನ ಮೇಲೆ. ಈ ತರ ನಂಗೆ ತುಂಬಾ ಅವಮಾನ ಮಾಡ್ಬಿಟ್ರು, ಅವ್ರು ಹಂಗ್ ಮಾಡ್ಬಿಟ್ರು, ಹಿಂಗ್ ಮಾಡ್ಬಿಟ್ರು ಅಂತ. ಮಾಮೂಲು ಅವಾಗೆಲ್ಲ ಗೊತ್ತಲ್ಲ, ಚೇಂಬರ್ ಅಂದ್ರೆ ಫುಲ್ ಎಲ್ಲ ತೊಡೆ ತಟ್ಬಿಡೋರು, ಯಾರಲ್ಲಿ ಅನ್ಬಿಡೋರು ಆತರ ಅವಾಗ. ಸೊ ಅವರೆಲ್ಲ ಕರೆದು ಎಲ್ಲ ಕೇಳಿದಾಗ ಆಮೇಲೆ ಎಲ್ಲ ನಕ್ಕೊಂಡು ಅವನಿಗೆ ಮಕ್ಕಳು ಆಚೆ ಕಳಿಸೋದು. ಅದಾದ್ಮೇಲೆ ಎಲ್ಲೋದಾಗ ಗೊತ್ತಿಲ್ಲ, ಎರಡೇ ಫಿಲಮ್ ಹೊಟ್ಟದ ಅವನ್ನೆಲ್ಲ ಇಂಡಸ್ಟ್ರಿ ಬಿಟ್ಟು. ಹಂಗೆ ಟೂ ಮೆನಿ ಕುಕ್ಸ್ ವಿಲ್ ಸ್ಪಾಯಿಲ್ ದಿ ಬ್ರಾತ್ ಅಂತ ಒಂದು ಗಾದೆ ಇದೆ. ಹಂಗೆ ಮೋಸ್ಟ್ಲಿ ಇವ್ರು ಏನಾಗ್ಬಿಟ್ಟಿದೆ, ಇವರೆಲ್ಲ ಸೇರ್ಕೊಂಡು ಇಲ್ಲ ಮಚ್ಚ ನಾನು ಹಿಂಗ್ ಮಾಡ್ತೀನಿ, ಹೇ ಬೇಡ ನೀನ್ ಹಿಂಗ್ ಮಾಡು, ಹೇ ಇವಳು ದೀಪಿಕಾ ಇಲ್ಲ ನಾನು ಓಡ್ತೀನಿ ಅಂತ ಅವಳು. ಆಮೇಲೆ ಮಧ್ಯ ಅವನು ಬಂದ್ಬಿಟ್ಟು ಸರ್ ನಾನು ಮಧ್ಯ ಒಂದು 12 ಸರಿ ಪಿ ಉತ್ತೀನಿ ಅಂತ ಅವನು. ಇದೆಲ್ಲ ಆದ್ಮೇಲೆ ಇವ್ನು ಕುತ್ಕೊಂಡು ಎಲ್ಲ ನೋಡ್ತಾ ಇದ್ದ, ಕಡ್ಲೆಪುರಿನೋ ವಡೆನೋ ಪಕೋಡನೋ ತರ್ಸ್ಕೊಟ್ಟಿರ್ತಾರೆ, ಸಂಜು ತಿನ್ಕೊಂಡು ನೋಡ್ತಾ ಇರ್ತಾನೆ. ಸರ್ ಲಾಸ್ಟ್ ನಾನ್ ಬರ್ಲ ಸರ್ ಅಂತ ಅವನಲ್ಲಿ ಅಂತ ಅವನಂದಿರ್ತಾರೆ. ಸೊ ಹಿಂಗಾಗ್ಬಿಟ್ಟು ಎಲ್ಲ ಕಲಸಿ ಒಗ್ಗರಣೆ ಮಾಡಿರ್ತಾರೆ. ಈ ಟೈಮಲ್ಲಿ ಏನಾಗುತ್ತೆ, ನಿಂತ್ಕೊಂಡು ಹೊಸದಾಗ ಮದುವೆ ಆಗಿರೋ ವಿಷಯ ಬೈಲಲ್ಲಿ ಮನ್ಕೊಳೋದು, ಅಲ್ಲಿ ಮನ್ಕೊಳೋದು ಏನೋ ಅಂತಿರ್ತಾನೆ. ನೋಡ್ತಾರೆ ಹಿಂಗೆ, ನಾನು ಬರ್ಲ ಸರ್ ಅಂತ ಅನ್ಬಿಟ್ಟು ಅವನು ಹೋಗ್ಬಿಟ್ಟ. ಬಂದು ಬಸ್ ಹಿಡ್ಕೊಂಡು ಅವನು ಬಂದ. ನೀನ್ ಬಂದ್ರೆ ನಿಮ್ ಪಕ್ಕದೂರು ನಾನ್ ಬಿಡೋಕಾಯ್ತದ, ನಾನು ಹಿಂದೆ ಹಿಡ್ಕೊತೀನಿ ಬಾರ ಅಂತ ಅವನು ಬಂದ. ಹಂಗಾಗಿ ಎಲ್ಲಾರು ಓಡಾಡಿ ಬಾಂಡ್ಲಿನಲ್ಲಿ ವಡೆ ಮಾಡ್ರು ಅಂದ್ರೆ ಅದು ಜಿಲೇಬಿನೂ ಆಗ್ಲಿಲ್ಲ, ವಡೆನೂ ಆಗ್ಲಿಲ್ಲ, ಪಕೋಡನೂ ಆಗ್ಲಿಲ್ಲ. ಒಟ್ಟಲ್ಲಿ ಕೈನಲ್ಲಿ ಎಣ್ಣೆಲಿ ಹಾಕ್ಬಿಟ್ಟು ಕ್ಯೂಚ್ಬಿಟ್ರಲ್ಲ, ಆತರ ಕ್ಯೂಚ್ಬಿಟ್ಟು ದೇ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್. ಇದುವರೆಗೂ ಮಾಸ್ಟರ್ ಬ್ಲಾಸ್ಟರ್ ಪಡೆದಿರೋ ಯಾವ ಸ್ಕಿಟ್ ಕೂಡ ಇಷ್ಟು ನಗ್ಸಿಲ್ಲ ನಮ್ಮನ್ನ, ಅಲ್ವಾ? ಏನಂತೀರಾ? ಬೆಸ್ಟ್ ಕಾಮಿಡಿ ಯಾವ್ದು ಹೇಳು? ಯೋಗರಾಜ್ ಭಟ್ ಸರ್ ಕೇಳಿದ್ದು ದಾನಪ್ಪ ಎಲ್ಲಿ ಅಲ್ಲ, ಅದು ಹೈಲೈಟ್. ಆಮೇಲೆ ಅಣ್ಣ ಹೇಳಿದ್ರಲ್ಲ, ನಾನು ಒಂದು ಎಂಟ್ರಿ ಕೊಟ್ಬಿಡ್ತೀನಿ. ಅಲ್ಟಿಮೇಟ್ ಆಗಿತ್ತು. ಇಲ್ಲ, ನನಗೆ ಓವರ್ ಆಲ್ ಒಂದು ಬರ್ಡ್ ಆಂಗಲ್ ಅಲ್ಲಿ ನೋಡೋದಕ್ಕೆ ಏನಿಸ್ತಾ ಇದೆ ಅಂದ್ರೆ, ಈ ಶೋನ ನೋಡುವಾಗ ನಗಬೇಕಷ್ಟೇ.